ಅಬ್ಬಬ್ಬಾ, ಇದು ಸಾರಲ್ಲ. ಸಮುದ್ರ ನೀರು, ಬರೀ ಉಪ್ಪು. ಈ ಮನೆ ಗ್ರಾಚಾರನೇ ಹೀಗೆ. ದುಡಿದ್ ಸಂಪಾದನೆ ಮಾಡೋರ್ಗೆ 3 ಕಾಸಿನ ಗೌರವ ಇಲ್ಲ. ಏನಮ್ಮ, ಏನಾಯ್ತು? ಸಾರಿ ಉಪ್ಪು ಜಾಸ್ತಿ ಆಗಿದ್ದಕ್ಕೆ ಬಾಯಿ ಇಡಕ್ ಆಗ್ತಾ ಇಲ್ಲ. ಹೋಗ್ಲಿ, ಅದನ್ ಚೆಲ್ಬಿಡಿ. ಉಪ್ಪಿನಕಾಯಿ ಹಾಕ್ತೀನಿ, ಅನ್ನ ಕಲ್ಸ್ಕೊಳ್ಳೋರಂತೆ. ಚಿಚಿಚಿ, ಉಪ್ಪಿನಕಾಯಿ ಅನ್ನನ ಯಾರಿಗ್ ಸೇರುತ್ತೆ? ನಡೀರಿ, ನಾವು ಕ್ಯಾಂಟೀನಲ್ಲಿ ಏನಾದ್ರು ತಗೊಳ್ಳೋಣ. ಗಂಡ ಹೆಂಡತಿ ಇಬ್ರು ಬರೀ ಹೊಟ್ಟೆಲೆ ಹೋಗ್ತೀರಾ? ಏನ್ ಮಾಡೋದಕ್ಕೆ? ನಮ್ಮ ಹಣೆ ಬರ. ದುಡಿದು ಸಂಪಾದನೆ ಮಾಡಕ್ ನಾವಿದೀವಿ ಹೊರತು ಸುಖ ಪಡಕ್ಕಲ್ಲ. ಏಯ್ ನಡೆ ಹೋಗೋಣ. ಏನಕ್ಕೆ ಕಲಿಯುಗದ ಶ್ರೀರಾಮಚಂದ್ರ ಸೀತಾದೇವಿ ವನವಾಸ ಕೊಟ್ಟಾಗಿದೆ? ಸಾರ್ಗ್ ಉಪ್ಪು ಜಾಸ್ತಿ ಅಂತೆ, ಕೋಪ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸಾರ್ಗೆ ಉಪ್ಪು ಜಾಸ್ತಿನಾ? ಆಹಾ ಆಹಾ, ಸಾರ್ ಫಸ್ಟ್ ಕ್ಲಾಸ್ ಆಗಿದೆ. ತಿನ್ನೋ ಅದೃಷ್ಟ ಇಲ್ಲ ಮುಂಡೆವಕ್ಕೆ. ನೀನಾದ್ರೂ ನೆಟ್ಟು ಕುತ್ಕೊಂಡು ಊಟ ಮಾಡೋ. ನಮ್ಮ ತೋಟದ ಗಿಡಗಳು ಬಿಸ್ತಲ್ ಒಣಗ್ತಾ ಇದೆ, ಅದಕ್ಕೆ ನೀರ್ ಹಾಕ್ಬಿಟ್ಟು ಬರ್ತೀನಿ.